ಅಲ್ಲಿ ಕಯೋಟೀಸ್ ಇದೆ. ಅದು ಆಕ್ಚುಲಿ ವೈಲ್ಡ್ ಆನಿಮಲ್ ಇಲ್ಲಿ. ಏನೋ ಅದು ಜಾಸ್ತಿ ಅಟ್ಯಾಕ್ ಮಾಡೋದು ಡಾಗ್ಸ್ಗೆ. ಡಾಗ್ಸ್ ಇಲ್ಲ ಅಂದ್ರೆ ಮನುಷ್ಯರನ್ನು ಅಟ್ಯಾಕ್ ಮಾಡುತ್ತೆ. ಪರವಾಗಿಲ್ಲ, ಸಿಂಗ್ ಮಾಡೋಣ, ಏನಾಗುತ್ತೆ ಅಲ್ವಾ? ಯಾರು ನಂಗೆ ಕಾಪಿರೈಟ್ ಕಳಿಸ್ಬೇಡಪ್ಪ, ನಾನೇ ಸಿಂಗ್ ಮಾಡ್ತಾ ಇರೋದು, ನಂದೇ ವಯಸ್ಸದು. ನಿನ್ ಮುಂದೆ ನೋಡಪ್ಪ ಅಲ್ಲಿ. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಬಿಸಿಯಾಗಿದೆ ಈಗ, ಆದರೆ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ. ಹೆಲೋ ಫ್ರೆಂಡ್ಸ್, ಹೆಂಗಿದ್ದೀರಾ ನೀವೆಲ್ಲ? ನಾವಿವತ್ತು ಮ್ಯಾವೀಸ್ ಡೇ ಔಟ್ ಮಾಡ್ತಿದ್ದೀವಿ. ಎಲ್ಲಿ ನೋಡಿ ಇವನು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾನಿಲ್ಲೇ. ಹಂಗೆ ಗೊತ್ತು ನಾವು ಆಚೆ ಹೋಗ್ತಿದ್ದೀವಿ ಅಂತ. ಇವನ್ ದಿನ ಇವತ್ತು. ಹಾಯ್, ಯಾರು ಕ್ಯೂಟಾಗಿ ಕಾಣಿಸ್ತಾರದಿಲ್ಲಿ? ಹಾಂ, ಇವನಿಗೆ ಈಗ ಇಲ್ಲಿ ಫಾಲ್ ಸೀಸನ್ ಅಂತ, ಅಂದರೆ ಪಂಪ್ಕಿನ್ ಇರುತ್ತೆ ಎಲ್ಲ, ಒಂದು ಆರೆಂಜ್ ಕಲರ್ ಕಾಣಿಸುತ್ತೆ ಇಲ್ಲಿ ಎಲ್ಲ ಮರಗಳು. ಸೊ ಆ ಟೈಮ್ ಇದು ಅಕ್ಟೋಬರ್ ಟೈಮಲ್ಲಿ. ಅದಕ್ಕೆ ನಾವು ಒಂದು ಫಾಲ್ ವಾಕ್ ಮಾಡೋಣ, ಹೈಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಕ್ಯೂಟಿ ನೋಡಿ, ಎಷ್ಟು ಕ್ಯೂಟಾಗಿದ್ದಾನೆ, ಎಷ್ಟು ಕ್ಯೂಟಾಗಿದೆ ನೀನು. ಒಂದು ಫ್ರೆಂಡ್ ಮೀಟ್ ಆಗಬೇಕು ಇವತ್ತು. ಸೊ ಫಸ್ಟ್ ಅವಳನ್ನ ಮೀಟಾಗಿ ಆಮೇಲೆ ಸ್ವಲ್ಪ ಹೈಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಇವತ್ತು. ಸೊ ಚೆನ್ನಾಗಿರುತ್ತೆ. ಎಷ್ಟು ಕ್ಯೂಟಾಗಿ ಬ್ಯಾಂಗ್ಸ್ ಬಂದಿದೆ ಅವ್ನ ಕೂದಲಲ್ಲಿ. ನಂಗೆ ಹಂಗೆ ಈ ಥರ ಕೂದಲು ಬ್ಯಾಂಗ್ಸ್ ಬಂದ ತುಂಬ ಇಷ್ಟ. ಹಾಯ್ ಕ್ಯೂರಿ. ನೀನು ಯಾರನ್ನ ಮೀಟ್ ಗೊತ್ತಾ ನಿನಗೆ? ಗೊತ್ತಿಲ್ಲ ಅಲ್ಲ. ಎಲ್ಲೇ ಒಳ್ಳೆ ತಿಂಗಲ್ವಾ ನಾಯಿದಂದರೆ. ಅವ್ರಿಗೆ ನಾವು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ, ಏನು ಮಾಡ್ತಿದ್ದೀವಿ ಗೊತ್ತಿಲ್ಲ, ಆದರೆ ನಮ್ಮ ಜೊತೆ ಎಲ್ಲಾದರೂ ಬರ್ತಾರೆ. ಹಾಯ್ ಕ್ಯೂಟಿ. ಹಾಯ್, ಎಷ್ಟು ಹ್ಯಾಂಡ್ಸಮ್ ಕಾಣಿಸ್ತದೆ ನೀನು ಬ್ಯಾಂಡನ ಹಾಕ್ಕೊಂಡು. ಹಾಂ, ಯಾರು ಹಾಕಿದ್ದು ಬ್ಯಾಂಡನ? ನಿಮ್ಮಮ್ಮನ? ನಾನೇ. ಪೆಟ್ಟು ಕೊಡ್ತಾ ಇದ್ರೆ ಬಂದ್ಬಿಡ್ತಾನೆ ಆಚೆ. ನಂಗೆ ನಾವು ಮ್ಯಾವೀಸ್ ಡೇ ಔಟ್. ಮ್ಯಾವಿ ಚೆನ್ನಾಗಿದೆ ವೆದರ್, ಸಮ್ಮರ್ ಥರನೇ ಇದೆ. ಯೂಶಲಿ ಅಕ್ಟೋಬರ್ ಈ ಥರ ವೆದರ್ ಸಿಗೋದು ಕಮ್ಮಿ ನೋಡೋಕೆ ಹೋದರೆ, ಆದರೆ ಇವತ್ತು ಚೆನ್ನಾಗಿದೆ ವೆದರ್. ಸೊ ನಾವಿವತ್ತು ಒಂದು ಹೈಕ್ ಹೋಗೋಣ. ಪ್ಲಸ್ ಒಂದು ಫ್ರೆಂಡ್ ಇದ್ದಾಳೆ, ಇವಳು ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ಓದಿದ್ದು, ಒಂದು ಏನೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು. ಪ್ಲಸ್ ನನ್ನ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಅವಳು ಬೆಸ್ಟ್ ಫ್ರೆಂಡು. ಸೊ ಹಾಗೆ ಗೊತ್ತಾಗಿದೆ. ಅವಳ ಹೆಸರು ಸ್ವಾತಿ ಅಂತ. ಅವಳು ಶ್ರುತಿ ಐ ನೋ ಸ್ವಾತಿ ಫಸ್ಟ್ ಫ್ರಮ್ ಶ್ರುತಿ ಅವನಿ. ಸೊ ಅವ್ರನ್ನ ಮೀಟ್ ಆಗೋದು. ಇಲ್ಲಿ ನೋಡಿ, ಫೆರ್ಲು ರೆಡಿ ಆಗಿದ್ದಾನೆ. ಆರ್ ಯು ರೆಡಿ ಟು ಗೋ? ರೆಡಿನಾ? ಇವ್ನಿಗೆ ಇಂಗ್ಲೀಷ್ ಮಾತ್ರ ಬರೋದು, ಕನ್ನಡದಲ್ಲಿನ ಏನೋ ವರ್ಡ್ಸ್ ಹೇಳ್ಕೊಡ್ಬೇಕು, ನಂಗೆ ಗೊತ್ತಿಲ್ಲ. ಫಾಲ್ ಕಲರ್ಸ್ ಅಂದರೆ ಇಲ್ಲಿ ಕ್ಯಾನಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಮ್ಯಾವಿಗೂ ತುಂಬ ಇಷ್ಟ, ಯಾಕಂದರೆ ಅವ್ನಿಗೆ ವಾಕ್ ಆಗುತ್ತೆ. ಅವ್ನಿಗೇನು ಫಾಲ್ ಕಲರ್ಸ್ ಏನು ಅಂತೇನೋ ಗೊತ್ತಾಗಲ್ಲ. ಆದರೆ ಅವ್ನು ಏನಂದರೆ ನಮ್ಮ ಜೊತೆ ಇರೋದೇ ಖುಷಿ ಅವ್ನಿಗೆ. ಎಲ್ಲಾದರೂ ಹೋದರೆ ಲಾಂಗ್ ವಾಕ್ ಮಾಡಿದ್ರೆ ಅವ್ನಿಗೆ ತುಂಬ ಇಷ್ಟ. ವೆರ್ ಇಸ್ ದಾದಾ? ದಾದಾ ಇವಾಗ ಹೋಗ್ತಿರೋದು ನಾವು ಮಿಸ್ ಆಗಲ್ ಒಂದು ಜಾಗ ಇದೆ, ಅಲ್ಲಿ ಹೋಗ್ತಿದ್ದೀವಿ. ಯಾಕಂದರೆ ಆ ಫ್ರೆಂಡ್ನ ಅಲ್ಲೇ ಮಿಸ್ ಆಗಲ್ ಸಿಕ್ಬಿಟ್ಟು ಅಲ್ಲಿಂದ ಒಂದು ಟ್ರೇಲ್ ಇದೆ, ಅದ್ರಲ್ಲಿ ಹೋಗೋಣ ಅಂತ ಪ್ಲ್ಯಾನು. ಇಲ್ಲಿ ಒಂಟೇರಿಯಲ್ಲಿ ಮಾತ್ರ ತುಂಬ ಜಾಸ್ತಿ ಜಾಗ ಇದೆ ನೋಡೋಕ್ಕೆ, ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ ಫಾಲ್ ಕಲರ್ಸ್. ನಾವು ಆಲ್ರೆಡಿ ಮೋಸ್ಟ್ ಆಫ್ ದ ಪ್ಲೇಸಸ್ ನೋಡಿಬಿಟ್ಟಿದ್ದೀವಿ. ಐ ಥಿಂಕ್ ಒಂದೇ ನೋಡಿಲ್ಲ ಅಂದರೆ ಮಸ್ಕೋಕ ನೋಡಿದ್ದೀವಿ. ಇಲ್ಲಲ್ಲ, ನಾವು ಮಸ್ಕೋಕ ಮಾತ್ರ ನಾವು ಫಾಲ್ ಕಲರ್ಸ್ ನೋಡಿಲ್ಲ. ನೀವು ಬನ್ನಿ ನಮ್ಮ ಜೊತೆ, ಮ್ಯಾವಿನ ಎಂಜಾಯ್ ಮಾಡೋದು ನೋಡಿ. ನಿಮ್ಗೂ ಫಾಲ್ ಕಲರ್ಸ್ ತೋರಿಸ್ತೀನಿ ಇಲ್ಲಿ ಕ್ಯಾನಡಾದಲ್ಲಿ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲೇ ನಿಮ್ಗೆ ಸ್ವಲ್ಪ ಫಾಲ್ ಕಲರ್ಸ್ ತೋರಿಸ್ತೀನಿ. ಮುಂದೆ ಡ್ರೈವ್ ಅಲ್ಲೇ ಇದೆ ನೋಡಿ, ಸ್ವಲ್ಪ ಆರೆಂಜ್ ಕಲರ್ಸ್ ಬಂದಿದೆ ಇಲ್ಲಿ. ಸೊ ಎಲ್ಲ ಕಲರ್ಸ್ ಬರ್ತಾ ಇದೆ. ಇದು ಇನ್ನೂ ಸ್ವಲ್ಪ ಏನೋ ಬ್ರೈಟ್ ಆರೆಂಜ್ ಆಗುತ್ತೆ. ಇದನ್ನ ಟರ್ನ್ ಆಗಿಲ್ಲ ಲೀವ್ಸ್, ಇದೆಲ್ಲ ಬರಬೇಕು. ಇದು ಬರುವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತಿದ್ದು. ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಇಲ್ಲಿ ಅಕ್ಟೋಬರ್ ಸ್ಟಾರ್ಟ್ ಆಯ್ತಲ್ವ, ಸೊ ಸ್ವಲ್ಪ ಕೂಲ್ ಆಗುವಾಗ ಈ ಕಲರ್ಸ್ ಚೇಂಜ್ ಆಗೋದು ಈ ಲೀವ್ಸ್ದು. ಹಾಯ್ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೆ ಮುಂದೆ ಇಲ್ಲಿ. ಹಾಯ್ ಹ್ಯಾಂಡ್ಸಮ್. ಖುಷಿ ನೋಡಿ. ಫೇವ್ರೆಟ್ ಮಾಮಿ ಇಸ್ ಹೈಕಿಂಗ್ ಯೋರ್ ಫೇವ್ರೆಟ್ ಥಿಂಗ್. ನಿಮಗೆ ಇಂಗ್ಲೀಷ್ ಮಾತ್ರ ಬರೋದು ಫ್ರೆಂಡ್ಸ್, ಕೆನಡಿಯನ್ ಇವನು ಜಾಸ್ತಿ. ಇವಾಗ ಕೂತ್ಕೊಂಡ್ಬಿಡ್ತಾನೆ ಇವನು. ಆ್ಯಕ್ಚುಲಿ ಅವ್ನು ಗೊತ್ತಾ ಹೈವೇಲಿ ಬಂದಿವಂತ. ಆರಾಮಾಗಿ ಕೂತ್ಕೊಂಡು ಅಲ್ಲೇ ನಿದ್ದೆ ಮಾಡ್ತಾನೆ ಒಂದ್ಸತಿ. ಗುಡ್ ಬಾಯ್. ಕಾಸ್ಕೋಲ್ ಸ್ಟಾಪ್ ಮಾಡಿದ್ವಿ ಗ್ಯಾಸ್ ಹಾಕ್ಲಿಕ್ಕೆ, ಯಾಕಂದರೆ ಗ್ಯಾಸ್ ಇಲ್ಲ. ಈ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಮುಂದೆ ಇರೋದು. ಯಾವ ಕಾರ್ ಇದು? ಇದು ಮಾಜ್ಡಾ. ಇದು ನನ್ನ ಫೇವ್ರೆಟ್ ಕಾರ್ ಆ್ಯಕ್ಚುಲಿ. ಓ ಮೈ ಗಾಡ್. ನಮ್ಮ ಹತ್ರ ಆ್ಯಕ್ಚುಲಿ ಒಂದು ಟೈಮಲ್ಲಿ ಅಲ್ಲಿ ರೆಡ್ ಕಾರ್ ಕಾಣಿಸ್ದಲ್ಲ ನಿಮಗೆ, ಆ ಥರದ್ದು ಒಂದು ಕಲರ್ ಕಾರ್ ಇತ್ತು. ಅದೇ ಸೇಮ್ ಕಲರ್ದು, ಆದರೆ ಸಿಡ್ಯಾನ್ ಇತ್ತು ಮೊದಲು. ಆಯಿತಾ? ಎಷ್ಟಾಯಿತು ಆ್ಯಕ್ಚುಲಿ ನೋಡೋಣ. ನೋಡಿ
ಕಾಸ್ಕಲ್ ಹಾಕಿದ್ದಾನೆ. ಇಲ್ಲಿ ಫುಲ್ ಟ್ಯಾಂಕ್ ಹಾಕಿದ್ದ ಇವತ್ತು. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿರೋದು. ಇವಾಗ ಇಲ್ಲಿ ಲೀಟರ್ಸ್ ನೋಡಿ, ಫುಲ್ ಟ್ಯಾಂಕ್ ಅಂದರೆ ಇಲ್ಲಿ 39 ಆಲ್ಮೋಸ್ಟ್ 40 ಲೀಟರ್ಸ್ 39.7 ಅಂತ ಇದೆ. ಸೊ ಅದು ಆಲ್ಮೋಸ್ಟ್ 40 ಲೀಟರ್ಸ್ ಬರುತ್ತೆ. ಅದಕ್ಕೆ ಆಗಿರೋದು ಎಷ್ಟು ಟೋಟಲ್ ಆಗಿ $48.79 ಆಗಿದೆ. ಅದು HST ಎಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು. HST ಇಲ್ಲಿ $5.61 ಇದಕ್ಕೆ. ಇಲ್ಲಿ ನೋಡಿ, ನಿಮಗೆ ಮಾಲ್ಸ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಅಲ್ವಾ? ಇಲ್ಲಿ ನೋಡಿ ಕ್ಯಾನಡಾದಲ್ಲಿ ಮಾಲ್ಸ್ ನಿಮ್ಗೆ ಕಾಣಿಸುತ್ತೋ ಗೊತ್ತಿಲ್ಲ, ಫ್ಲಾಟ್ ಆಗಿದಲ್ವಾ ಸ್ಟ್ರಕ್ಚರ್ ಅಲ್ಲಿ, ಅದು ಮಾಲ್, ಸ್ಟ್ರಿಪ್ ಮಾಲ್ ಅದಕ್ಕೆ ಹೇಳೋದಾ. ಇದು ಲಿಂಡನ್ ಪಾರ್ಕ್ ಮಾಲ್ ಅಂತ ಒಂದಿದೆ ಇಲ್ಲಿ ಹತ್ರದಲ್ಲಿ, ಅದಿದ್ದು ಒಳಗಡೆ ಹೋದ್ರೆ ತುಂಬಾ ದೊಡ್ಡದಿದೆ. ಆ ಕಡೆ ಮೂವ್ ಮಾಡಕ್ಕೆ ಬರೀ ಹೈಟ್ ಇಲ್ಲ ಅಷ್ಟೇ. ಒಂದೊಂದು ಕಾಸ್ಕೋ ಹೋಲ್ಸೇಲ್ ಅಲ್ಲಿ ಈ ತರ ಗ್ಯಾಸ್ ಸ್ಟೇಷನ್ಸ್ ಇರುತ್ತೆ. ಎಲ್ಲ ಕಾಸ್ಕೋಲು ಗ್ಯಾಸ್ ಸ್ಟೇಷನ್ಸ್ ಇರಬೇಕು ಅಂತ ಏನಿಲ್ಲ. ಆದರೆ ಏನೋ ಬಿಲ್ಡ್ ಮಾಡುವಾಗ ಇವಾಗ ಅಟ್ಲೀಸ್ಟ್ ಏನು ಮಾಡ್ತಾರೆ ಅಂದರೆ ಎಲ್ಲಾದರೂ ಅವ್ರು ಗ್ಯಾಸ್ ಸ್ಟೇಷನ್ಸ್ ಮಾಡ್ತಿದ್ದಾರೆ. ಮೊದಲಿಂದೆಲ್ಲ ಸಿಟಿಲಿರೋ ಕಾಸ್ಕೋಲೆಲ್ಲ ಅಷ್ಟೇನಿಲ್ಲ. ಏನೋ ಅದಕ್ಕೆಲ್ಲ ಸ್ವಲ್ಪ ಔಟ್ಸ್ಕರ್ಟ್ಸ್ ಅಥವಾ GTA ಅಂದರೆ ಇಲ್ಲಿ GTA ಅಂದರೆ ಗ್ರೇಟರ್ ಟೊರಾಂಟೊ ಏರಿಯಾ ಅಂತ ಬರುತ್ತೆ. ಸೊ ಅಲ್ಲಿ ಹೋದರೆ ಈ ಥರ ಗ್ಯಾಸ್ ಸ್ಟೇಷನ್ಸ್ ಇನ್ಕ್ಲೂಡೆಡ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೇ ಒಂದು ಲೇಕ್ ಬರುತ್ತೆ. ಇಲ್ಲಿ ನೋಡಿ, ಹಿಂಗೆ ಹೇಳ್ದೆ ನೋಡಿ ನಾನು ಲೇಕ್ ಅಂತ. ಡ್ರೈವ್ ಮಾಡಿದೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಜ್ಞಾಪಕ ಇರುತ್ತೆ. ಹೌದು, ಕರೆಕ್ಟು. ನಾವು ಪ್ಯಾಸೆಂಜರ್ ಪ್ರಿನ್ಸಸ್. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಸ್ವಲ್ಪ ಕಲರ್ಸ್ ಚೇಂಜ್ ಆಗಿದೆ ಎಷ್ಟೋ ನೋಡಿ. ನಾವಿಲ್ಲಿ ಈಗ ಕಾರ್ ಕ್ಯಾರಿಯೋಕೆ ಮಾಡ್ತಿದ್ದೀವಿ. ಯಾಕಂದರೆ ಎಲ್ಲ ಸಾಂಗ್ಸ್ ಕೇಳಿ ಬೋರ್ ಆಗಿಬಿಟ್ಟಿದೆ ಆಯಿತಾ. ಈ ಕನ್ನಡ ಸಾಂಗ್ ಸಿಂಗ್ ಮಾಡೋಣ ಯಾವುದಾದ್ರು. ನಿಂಗೆ ಗೊತ್ತೇ ಯಾವುದಾದ್ರು ಯಾವ್ದಾದ್ರು ಕನ್ನಡ ಸಾಂಗ್ ಗೊತ್ತಾ? ಯಾವುದು? ಮಲೆ. ನೀನು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡಬೇಕು ಫೆರಲ್ ಮಾತ್ರ ಆ್ಯಕ್ಚುಲಿ. ಯಾವ ಕನ್ನಡ ಸಾಂಗ್ ಸಿಂಗ್ ಮಾಡೋಣ ನಾನು ಯೋಚನೆ ಮಾಡ್ತೀನಿ. ನಂಗೆ ಗೊತ್ತಿರೋದೇ ದೋಣಿ ಸಾಗಲಿ. ಅದನ್ನು ಸಿಂಗ್ ಮಾಡಿದ್ರೆ ನೀವು ಎಲ್ಲರೂ ನಾನು ನೋಡಿತೀರಾ, ಆಲ್ರೆಡಿ ಸಿಂಗ್ ಮಾಡಿದೆ. ಪರವಾಗಿಲ್ಲ, ಸಿಂಗ್ ಮಾಡೋಣ, ಏನಾಗುತ್ತೆ ಅಲ್ವಾ? ಇಲ್ಲ, ನಂಗೆ ಇನ್ನೊಂದು ಸಾಂಗ್ ಇಷ್ಟ. ಆಡಿಸಿ ನೋಡು ಬೀಳಿಸಿ ನೋಡು ಬುಗುರಿ ಓಡುದು, ಅದನ್ನ ಸಿಂಗ್ ಮಾಡೋಣ ಆ್ಯಕ್ಚುಲಿ. ಆದರೆ ಅದೂ ಫುಲ್ ಗೊತ್ತಿಲ್ಲ ನಂಗೆ, ಬರೀ ಲಿರಿಕ್ಸ್ ಏನೋ ಮೇನ್ ಕೋರಸ್ ಮಾತ್ರ ಗೊತ್ತಿರೋದು. ಇದಕ್ಕೆಲ್ಲ ನಮ್ಗೆ ಕಾಪಿರೈಟ್ ಮಾಡಲ್ಲ ತಾನೇ ಜನ ನಾವು ಸಿಂಗ್ ಮಾಡಿದ್ರೆ. ಯಾರು ನನಗೆ ಕಾಪಿರೈಟ್ ಕಳಿಸ್ಬೇಡಪ್ಪ, ನಾನೇ ಸಿಂಗ್ ಮಾಡ್ತಾ ಇರೋದು, ನಂದೇ ವಯಸ್ಸದು. ಕವರೆಲ್ಲ ಮಾಡ್ತಾರ ಜನ, ಪರವಾಗಿಲ್ಲ. ಇದು ತುಂಬ ಓಲ್ಡ್ ಸಾಂಗ್, 1971 ಅಂತೆ. ನಾನು ಅವಾಗ ಬಾನೂ ಆಗಿಲ್ಲ. ನಿನ್ನ ಮುಂದೆ ನೋಡಪ್ಪ, ಅಲ್ಲಿ ಅವ್ನು ಸಿಗ್ನಲ್ ಹಾಕೊಂಡು ಬರ್ತಾನೆ. ನಿಂಗೆ ಗೊತ್ತಾ ಆ್ಯಕ್ಚುಲಿ ಸಾಂಗ್ ಇದು? ಓಕೆ, ನೀನು ಸಿಂಗ್ ಮಾಡು. ಮತ್ತೆ ಸಿಂಗ್ ಮಾಡೋಣ ಈ ಸಾಂಗು. ಕೈ ನೋವುತ್ತದೆ ಫ್ರೆಂಡ್ಸ್ ಇದನ್ನು ಇಟ್ಕೊಳ್ಳೋಕ್ಕೆ. ನೋಡಿ ಎಷ್ಟು ಕಷ್ಟ ವ್ಲಾಗ್ ಮಾಡೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೈಯೆಲ್ಲ ನೋವು ಬರುತ್ತೆ ಆಯಿತಾ. ಎನಿವೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದನಾ? ನಾನು ಯಾವಾಗಲೂ ಬುಗುರಿ ಓಡೋದು ಅಂತ ಹೇಳ್ತಿರ್ತೀನಿ. ಉರುಳಿ ಹೋಗೋದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು, ಎಂದಿಗೂ ನಾನು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಸ್, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದ್ದು. ನೀವು ನಮ್ದು ಕ್ಯಾರಿಯೋಕೆ ಎಂಜಾಯ್ ಮಾಡ್ತಿದ್ದೀರಾ ಹೇಳಿ? ಕ್ಯಾರಿಯೋಕೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ದಿನಕ್ ದಿನ ಇದ್ಯಾವುದು? ಇಟ್ ಇಸ್ ದಟ್ ಅದೇ ಸಾಂಗ್. ಅದೇ ಸಾಂಗ್. ಸಿ ಅಗೇನ್, ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಏನೋ ಚೇಂಜ್ ಮಾಡ್ಬಿಟ್ಟು ಹೇಳ್ತದ್ಯಾ? ವಿ ಲವ್ ಯು ಬಾ. ಯಾವ್ದು? ವಾಟ್ ವಿ ಲವ್ ಯು ಬಾ? ಏನ್ ಕಹಾನಿ ಗರ್ಗರ್ಕಿನ ಇದು? ಲಿರಿಕ್ಸ್ ನೋಡು ಲಿರಿಕ್ಸ್. ಫ್ರೆಂಡ್ಸ್, ಇವನ್ ನೋಡಿ, ವಿ ಲವ್ ಯು ಬಾ ಅಂತ. Yes. No, it's not. What is we love you ba? Man, it's not. Only has told man. No. It's bha dinak din bha. Okay. Ask. Okay, friends, ನೀವ್ ಹೇಳಿ, ಕಮೆಂಟ್ ಮಾಡಿ ಕೆಳಗಡೆ. ಥಾ ದಿನಕ್ ದಿನ್ ಥಾನ, ಇವನು ಬಾ ವಿ ಲವ್ ಯು ಬಾ ಅಂತೆ. ಅದಾ? ಇನ್ನೊಂದು ಲಿರಿಕ್ಸ್ ನೋಡಿದ್ದೀನಿ ಇವಾಗ ತಾನೆ, ಅದು ಹೇಳ್ತಾ ಇದ್ದೆ ನಮಗೆ. ಭಾ ದಿನಕ್ ದಿನ್ ಭಾ. ಯಾವ್ದು ಕರೆಕ್ಟ್ ನೀವ್ ಹೇಳಿ? 30 minutes ಇದೆ ರೀಚ್ ಆಗಕ್ಕೆ. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್. ಯೂಶಲಿ ಇಲ್ಲಿ ಟ್ರಾಫಿಕ್ ಅಂದ್ರೆ ಇದೆ, ಈ ತರನೇ ಟ್ರಾಫಿಕ್ ಇದು.
ಸ್ವಲ್ಪ ಮೂವ್ ಆಗ್ತದಲ್ಲ ಸ್ಲೋ ಆಗಿ, ಅದೇ ಟ್ರಾಫಿಕ್. ನಿಂತ್ಕೊಂಡಿದೆ ಆ ಕಡೆ. ಆ ಕಡೆ ಆ್ಯಕ್ಚುಲಿ ಜಾಸ್ತಿ ಇದೆ, ಅದು ಸ್ವಲ್ಪ ಇನ್ನೂ ಸ್ಲೋ ಹೋಗ್ತದೆ ಟ್ರಾಫಿಕ್ ಆ ಕಡೆ. ಆಲ್ಮೋಸ್ಟ್ ಇಲ್ಲಿ ರೀಚ್ ಆಗಿದ್ದೀವಿ ನಾವು. ಇವ್ ನೋಡಿ ಫುಲ್ ಫಾಸ್ಟಲ್ಲಿ ಬೈಕಲ್ಲಿ ಹೋಗ್ತಾನೆ. ಮಿಸ್ ಆಗ ನೋಡಿ ಅಲ್ಲಿ ಸ್ಕೈಲೈನ್ ಕಾಣಿಸ್ತದೆ. ಹತ್ರ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್. ಸ್ಕ್ವೇರ್ ಒನ್ ಇನ್ನ ಒಂದು 5 minutes ಅಷ್ಟೇ. ಮಿಸ್ ಆಗ ಬಂದರೆ ಗೊತ್ತಾಗತ್ತೆ. ಈ ಥರ ಏನೋ ಬಿಲ್ಡಿಂಗ್ಸ್ ಇರುತ್ತೆ ನೋಡಿ, ಈ ಥರ ಸ್ವಲ್ಪ ಡಿಫ್ರೆಂಟ್ ಶೇಪ್ ಆಗಿದೆ ಅಲ್ವಾ. ಅಲ್ಲಿ ನೋಡಿ ಜಿಗ್ಜಾಗ್ ಕಾಣಿಸ್ತಿದೆ ಅಲ್ಲಿ. ಅಲ್ಲೊಂದಿದೆ ನೋಡಿ ಆ ಕಡೆ, ಇಲ್ಲಿ ತೋರಿಸ್ತಾ ಇರೋದು. ಆ ಥರನೇ ಜಾಸ್ತಿ ಇಲ್ಲಿ ಸಿಗೋದು. ನನ್ನ ಕಾಲೇಜ್ ಬರುತ್ತೆ. ಶೆರಿಡನು ಅಲ್ಲೇ ಇರೋದು. ಡೈಲಿ ಅಲ್ಲಿ ಊಟ ತಿಂತಾ ಇದ್ಯಾ? ಇನ್ನು ಸ್ಕ್ವೇರ್ ಒನ್ ಕಟ್ತಾ ಇದ್ರು ಅವಾಗ. ಓ ನೋಡಿ, ಮಿಸ್ಸಸ್ ಸಾಗಾ ಫೆರಲ್ ಆಕ್ಚುಲಿ ಆಲ್ಮೋಸ್ಟ್ 2-3 years ಇಲ್ಲಿ ಇದ್ದಲ್ವಾ? 2 years 3 years 3 ಅಲ್ಲ, ಮಿಸ್ ಆಗ ಅವಾಗ ಕರೆಕ್ಟ್ 3 ತುಂಬಾ ಚೆನ್ನಾಗೇ ಇತ್ತು. ಇವಾಗ ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಇದು ಹೊಸ ಬಿಲ್ಡಿಂಗ್ ಕಟ್ತಾ ಇರೋದು. ತುಂಬಾ ಬಂದಿದೆ ಇವಾಗ ಇಲ್ಲಿ ಬಿಲ್ಡಿಂಗ್ಸ್. ಆಕ್ಚುಲಿ ನೋಡಕ್ ಹೋದ್ರೆ ಮೊದ್ಲು ಇಷ್ಟಿರ್ಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು ಎಲ್ಲ ಕಡೆ. ಇವಾಗ ಜಾಸ್ತಿ ಆಗಿದೆ ಎಲ್ಲ ಕಡೆ ಅಪಾರ್ಟ್ಮೆಂಟ್ಸ್. ನಮ್ಗೆ ಗೊತ್ತಿರೋ ಜನ ಎಲ್ಲ ಇಲ್ಲ ಮಿಸ್ಸಸ್ ಆಗಲ್ಲ ಇರೋದಲ್ವಾ ನೋಡಕ್ ಹೋದ್ರೆ. ಆಂಟಿ ಅಂಕಲ್ ಎಲ್ಲ ಇಲ್ಲೇ ಇರೋದು. ಅವ್ರು ಗೊತ್ತಿರೋ ಜನನೂ ಇಲ್ಲೇ ಇರೋದು, ಫ್ಯಾಮಿಲಿ ಫ್ರೆಂಡ್ಸ್. ನೋಡಿ ಎಷ್ಟು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇಲ್ಲಿ. ಇದೆಲ್ಲ ನೋಡಿ ಬೈ ಅಪಾರ್ಟ್ಮೆಂಟ್. ಈ ಕಡೆ ಸ್ಕ್ವೇರ್ ಒನ್ ಬಂದು ಸೆಂಟ್ರಲ್ ಬರುತ್ತೆ ಅಲ್ಲಿ. ಓ, ನಾನು ಅದು ಸ್ಕ್ವೇರ್ ಒನ್ ಅನ್ಕೊಂಡೆ ಆಕ್ಚುಲಿ. ಅದ್ರ ಮುಂದೆ ಕರೆಕ್ಟ್. ಆಕ್ಚುಲಿ ಒಂಥರ ಸೇಮ್ ಇದೆ ಬಿಲ್ಡಿಂಗ್, ಅದಕ್ಕೆ ನನಗೆ ಕನ್ಫ್ಯೂಸ್ ಆಯ್ತು. ಇದು ಶೆರಿಡನಾ ನೀನು ಹೇಳಿದ್ದು? ಇದು ಶೆರಿಡನ್ ಹೊಸ ಬಿಲ್ಡಿಂಗ್ ಅದು ಅಲ್ವಾ? ಓ, ಹಳೇದಾಯ್ತಾ ಇವಾಗ? ಬಂದಾಗ ಹೊಸದು ಕಟ್ತಾ ಇತ್ತು. ಇದು ನೋಡಿ ಹಾಕಿದ್ದಾರೆ. ಕಟ್ತಾ ಇದ್ರು ನಾನು ಬಂದಾಗ. ಇನ್ನು ಏನು ಇರಲಿಲ್ಲ ಮುಂದೆ ಇರೋದು. ಇದು ಇರಲಿಲ್ಲ. ಈ ಕಡೆ ಆಕ್ಚುಲಿ ಸ್ಕ್ವೇರ್ ಒನ್ ನೋಡಿ. ಇದು ನನ್ನ ಕಾಲೇಜ್. ಇಲ್ಲಿ ಶೆರಿಡನ್ ಒಳಗಡೆ ಪಾರ್ಕಿಂಗ್ ಇರುತ್ತೆ ಈ ಮಾಲ್ಸ್ ಅಲ್ಲಿ, ಆಚೆನೂ ಇರುತ್ತೆ. ನಾನೀಗ ಇಲ್ಲಿಂದನೇ ಹೋಗಿ ನನ್ನ ಫ್ರೆಂಡ್ನ ಒಳಗಡೆ ಮೀಟ್ ಆಗಿ, ಅವಳು ಸೆಫೋರಾ ಹತ್ರ ಇದ್ದಾಳಂತೆ. ಸೊ ಮೀಟ್ ಆಗಿ ಮತ್ತೆ ಬರೋದು. ಈಗ ಬನ್ನಿ ಇಲ್ಲಿಂದನೇ ಹೋಗೋಣ ಒಳಗಡೆ. ಇಲ್ಲಿ ಏನು ಜನ, ಎಷ್ಟು ಜನ ಇದ್ದಾರೆ. ಅವಳನ್ನ ಮೀಟ್ ಆಗಿ ಎಷ್ಟು ಟೈಮ್ ಆಯ್ತು ಅಂದರೆ ಇಲ್ಲಿ ನೋಡಿ, ರೆಕ್ ರೂಮ್ ಆಡೋಕ್ಕೆಲ್ಲ. ಇಂಡಿಯಾದಲ್ಲಿ ಯುನಿಕ್ಲೋ ಬಂದಿದೆ ಅಲ್ವಾ? ಗೊತ್ತಿಲ್ಲ ನನಗೆ. ಇಲ್ಲಿ ಯುನಿಕ್ಲೋ ಇದೆ. ನಾನೀಗ ಸೆಫೋರಾ ಹತ್ರ ಹೋಗ್ತಿದ್ದೀನಿ, ಅವಳು ಇರೋದಲ್ಲೇ. ಇದು ನಮ್ಮ ದೋಸೆ ಅದಲ್ವಾ, ಆ ಥರನೇ ಅದ್ರ ಸ್ವೀಟ್ ತಿಂತಾರೆ ಆ ಥರ ನೋಡಿ. ಇಲ್ಲೇ ಇರೋದು ಸೆಫೋರಾ, ಸೊ ಇಲ್ಲೇ ಇರ್ತಾನೆ ಎಲ್ಲೋದ್ರು. ಹಲೋ, ಗೊತ್ತಾಯ್ತು ಹಂಗೆ. He's like, wait, it's you. Hi, Mavi. Mavi, oh, Mavi, no, calm down. No, it's okay. Mavi, who's that? Oh, never mind. Oh. He's like, who's that, Mavi? Who's that? He wants to meet you now. If he sees people, then he just wants to meet them. So what all languages do you speak to him in? Konkani and English? Konkani, English. He doesn't know Kannada that much. Okay. I'm trying now though, Okay. so that he can also respond to Kannada. But I think that will take a long time. Maui. ಇಲ್ಲಿ ಸ್ವಲ್ಪ ಕಲರ್ ಬಂದಿದೆ, ಆದರೆ ಇಲ್ಲಿ ಇನ್ನೂ ಟೈಮ್ ತೊಗೊಳೋದಂತ ಕಾಣಿಸುತ್ತೆ ಬರೋಕ್ಕೆ ಫುಲ್ ಕಲರ್ಸ್.
Yeah, second gen you can ರೆಡ್ get it ನೋಡಿ for ಇಲ್ಲಿ maybe ರೆಡ್ ಕಲರ್ ಇದೆ. 550. ಓ ಸ್ಕುರಿಲ್ ಇದೆ ಅಲ್ಲಿ ಮುಂದೆ ಸ್ಕುರಿಲ್ ಇದೆ. But if you want Gen 1, Wow, Mami, a lot of smells he's getting, I'm sure, this guy. ಇಲ್ಲಿ ನೋಡಿ ಬ್ರಿಡ್ಜ್ ಇದೆ. ಇಲ್ಲಿ ಏನಿದೆ ಅಲ್ಲಿ? Come Mami, let's go and see what's there on that bridge. Go figure Mami. hey husky, good boy. Huskies. This is nice here. I think the water only is less actually. ಕಮ್ಮಿ. ಈ ಅಲ್ಲೋಡು ಇನ್ನೊಂದು ಸ್ಕ್ವಿರಲ್. ಇಲ್ಲಿ ಚಿಕ್ಕ ಚಿಕ್ಕದು ಸ್ಕ್ವಿರಲ್. Chipmunk. Yeah, the tiny ones. Correct, that's true. The backyards are nice, no? It opens into forest. Coyotes in the area. Crazy. To report, call 311. By the time we come and True. Very calm and yeah, in 2 weeks it'll look like, so when you walk through this it'll fully be like red and yellow. It'll be so nice to look. Maui, where are we going? See you. Even now there's like so much leaves. You know, even though it's like fallen, it looks so nice. Wow. ನೀರ್ ಮೇಲೆ ಬಿದ್ದಿದೆ ಎಲ್ಲ. So nice it looks. Mavi, stay. It's okay. Mami, what is that? What is that? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಲೀವ್ಸ್ ಬಿದ್ದಿದೆ ಇಲ್ಲಿ ಆಲ್ರೆಡಿ. ಸ್ವಲ್ಪ ನೀರು ಹೋಗ್ತದೆ ಅಲ್ಲಿ. ಚೆನ್ನಾಗಿ ಕಾಣಿಸುತ್ತೆ. ಓ ತಗೊಂತದ್ದು. There's one log, see one fallen down there. ಅಲ್ಲಿ. Yeah. The tree. Whoa. ಇಲ್ಲಿ ನೋಡಿ ಎಲ್ಲ ಹೆಂಗಿದೆ. ಈ ಥರನೇ ಕಲರ್ಸ್ ಜಾಸ್ತಿ ನೋಡೋಕೆ ಸಿಗುತ್ತೆ ಟ್ರೀಸ್ ಮೇಲೆ. ಈಗ ಆಲ್ರೆಡಿ ಇಲ್ಲಿ ಆಗಿದೆ ಸ್ವಲ್ಪ ರೆಡ್ ಕಲರ್ಸ್ ತುಂಬ. ನೋಡಿ ಇಲ್ಲಿ ನೋಡಿ ಈ ನೀರು ಸೌಂಡ್ ಎಷ್ಟು ಚೆನ್ನಾಗಿದೆ ಅಂದರೆ, ಕೇಳಿಸ್ತಾ ಇದೆ ನಿಮಗೆ? ಇಲ್ಲೆಲ್ಲ ಆಲ್ರೆಡಿ ಲೀವ್ಸ್ ಬಿದ್ದಿದೆ.
Mommy, do you like it? He likes it here, and we like it. Do you like it? Do you like it? Yeah. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಇಲ್ಲಿ ಕೆಳಗಡೆ ತನಕ ಹೋಗ್ಬೋದು ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲೇ ಬಂದಿದ್ದೆ ಅವಾಗ ನಾವು. ಇಲ್ಲಿ ಅವಾಗ ನೀರು ಅಂದ್ಕೊಂಡ್ವಿ. ಇಲ್ಲಿ ಆ್ಯಕ್ಚುಲಿ ನಡಿಬೋದು ನೋಡಿ. ಇಲ್ಲಿ ತನಕ ಇದೆ ಫುಲ್ ಲೀವ್ಸ್ ಎಲ್ಲ ಕಡೆ. ಈ ಕಡೆ ಇದೆ. ವಾವ್. ಮ್ಯಾಮಿ ಹೆಂಗಿತ್ತು ವಾಕು? ಹೈಕ್ ಮುಗೀತು ನಮ್ದು ಆ್ಯಕ್ಚುಲಿ. ಚೆನ್ನಾಗಿತ್ತು ಅದು ಫಾಲ್ ಟ್ರೇಲ್. ನಾವು ಹೋಗಿದ್ದು ಆಲ್ಮೋಸ್ಟ್ 5 o'clock 5:30 ಸ್ಟಾರ್ಟ್ ಮಾಡಿದಲ್ಲಿ 30 minutes ಒಳಗಡೆ ಹೋಗಿ 30 minutes ವಾಪಸ್ ಬಂದ್ವಿ. ಯಾಕಂದರೆ ಇನ್ನೂ ಉದ್ದ ಇದೆ ಅದು ಆಲ್ಮೋಸ್ಟ್ 7.8 kilometers ಇದೆ ಅದು ಇಟ್ಸ್ ಅ ಲಾಂಗ್ ಟ್ರೇಲ್. ಆದರೆ ಆಲ್ರೆಡಿ ಡೇ ಲೈಟ್ ಹೋಗ್ತಾ ಇತ್ತು. ಅಲ್ಲೆಲ್ಲ ಜಾಸ್ತಿ ಮರಗಳಿದೆ. ಸೊ ಆಲ್ರೆಡಿ ಡಾರ್ಕ್ನೆಸ್ ಇದೆ ಒಳಗಡೆ ಅಲ್ವಾ. ಸೊ ಅದಕ್ಕೆ ಸಾಕು ಅಂತ ವಾಪಸ್ ಬಂದಿದ್ದಾರೆ. ಕತ್ಲಾದ್ರೆ ಮತ್ತೆ ಕಷ್ಟ ವಾಪಸ್ ಬರೋಕ್ಕೆ. ಯಾಕಂದರೆ ಅಲ್ಲಿ ಕಯೋಟೀಸ್ ಇದೆ. ಅದು ಆ್ಯಕ್ಚುಲಿ ವೈಲ್ಡ್ ಆ್ಯನಿಮಲ್ ಇಲ್ಲಿ. ಏನೋ ಅದು ಜಾಸ್ತಿ ಅಟ್ಯಾಕ್ ಮಾಡೋದು ಡಾಗ್ಸ್ ಇಲ್ಲಾಂದರೆ ಮನುಷ್ಯರನ್ನು ಅಟ್ಯಾಕ್ ಮಾಡುತ್ತೆ. ಸೊ ಅದು ಬೇಡ ಅಂತ ನಾವು ಸಾಕು ವಾಕ್ ಮಾಡಿದ್ದು ಟ್ರೇಲಲ್ಲಿ ಅಂತ ವಾಪಸ್ ಬಂದ್ವಿ ನಾವೀಗ. ಈಗ ನಾವು ಮಿಸ್ ಆಗಲಿದ್ದೀವಿ. ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಅವಳು ಇಲ್ಲಿಂದನೇ ಹೋಗ್ತಾಳೆ. ನಾವೀಗ ವಾಪಸ್ ಮನೆಗೆ ಹೋಗೋಕ್ಕೆ ಈಗ ಊಟ ಮಾಡ್ಬೇಕು. ಫಸ್ಟ್ ಮನೆಗೆ ಹೋಗಿ ಹೊಟ್ಟೆ ಹಸ್ತದೆ. ಯಾಕಂದ್ರೆ ನಾವು ತಿಂದಿದ್ದೀವಿ ಅವಾಗ ತುಂಬ ಅರ್ಲಿನೇ ತಿಂದಿದ್ದು. ಸೊ ಟೈಮ್ ಆಗಿದೆ ಆಲ್ರೆಡಿ. ಆದರೆ ಮನೇಲಿ ಏನೂ ಇಲ್ಲ, ಕುಕ್ ಮಾಡೋಕ್ಕೂ ಆಗಲ್ಲ ಇವಾಗ. ಸೊ ಇಲ್ಲಿಂದನೇ ಏನಾದರೂ ಟೇಕ್ಔಟ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಒಂದು ಜಾಗ ನಮ್ಗೆ ತುಂಬ ಇಷ್ಟ ಇರೋದು ನೆನಪು ಬಂತು. ಇವ್ನು ನೋಡಿ ನೋಡ್ತಾ ಇರೋದು ಇಲ್ಲಿ ಕುತ್ಕೊಂಡು. ಇಲ್ಲಿ ಒಂದು ಜಾಗ ಇದೆ ಕಿಂಟಾನ್ ರಾಮನ್ ಅಂತ. ಅವ್ರದ್ದು ರಾಮನ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವು ಇವತ್ತು ಕಿಂಟಾನ್ ರಾಮನ್ ಡಿನ್ನರ್ ತೊಗೊಂಡೋಗ್ತಿದ್ದೀವಿ ಇಲ್ಲಿಂದನೇ. ಆಲ್ರೆಡಿ ಟೇಕ್ಔಟ್ ಪ್ಲೇಸ್ ಮಾಡಿದ್ದೀವಿ ಆನ್ಲೈನು. ಇಲ್ಲೇ ಹತ್ರನೇ ಒಂದು 5 minutes ಡ್ರೈವ್ ಇದೆ ಅಷ್ಟೇ. ಸೊ ಇಲ್ಲಿಂದನೇ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ. ಮ್ಯಾವಿಗೆ ಟಯರ್ಡ್ ಆಯ್ತು ಈಗ. ಅವಂಗೂ ಚೆನ್ನಾಗಿತ್ತು ಆ್ಯಕ್ಚುಲಿ ವಾಕ್. ಇಲ್ಲಿ ನೋಡಿ ಮಿಸ್ ಆಗೋ ಲೈಟ್ಸೇ ಅವಾಗ ತೋರಿಸ್ತಾ ಇಲ್ಲ ನಿಮಗೆ ಏನೋ ಡೇ ಲೈಟಲ್ಲಿ. ಇವಾಗ ನೋಡಿ ಹೆಂಗೆ ಕಾಣಿಸ್ತದೆ. ನಾನು ಇಲ್ಲಿ ಮೊದಲು ತೋರಿಸ್ತೀನಿ ನಿಮ್ಗೆ. ಯಾಕಂದರೆ ಇಲ್ಲಿ ಬಂದಿದ್ದೀವಿ ನಾವು ಮೊದಲು. ಆಂಟಿ ಮನೆ ವ್ಲಾಗಲ್ಲಿ. ಕರೆಕ್ಟು. ನಮ್ಮ ಆಂಟಿ ಮನೆಗೆ ನಾವು ಪಾನಿಪುರಿ ಡೇ ಮಾಡಿದ್ದೀವಲ್ಲ ಆ ದಿನ ಬಂದಿದ್ದೀವಿ ಇಲ್ಲಿ. ಟೆಸ್ಲಾ ಸೈಬರ್ ಟ್ರಕ್ ನೋಡಿ ಅಲ್ಲಿ ತಗೊಳಕ್ಕೆ ಹೋಗ್ತಿದ್ದೀನಿ. ಇದೇ ಹೇಳಿದ್ದೆ ಅವಾಗ ತೋರಿಸ್ತಾ ಇಲ್ಲ ನಿಮಗೆ. ಇಲ್ಲಿ ಹತ್ತಿರದಿಂದ ಕಾಣಿಸುತ್ತೆ ನೋಡಿ. ಈ ಥರ ಜಿಗ್ಜಾಗ್ ಥರ ಫುಲ್ ಕಟ್ಟಿದ್ದಾರೆ ಈ ಜಾಗನೇ. 2 ಇದೆ ಇದು. ಅದ್ರ ಹಿಂದೆ ಇನ್ನೊಂದಿದೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಹೈಡ್ ಆಗಿಬಿಟ್ಟಿದೆ ಸ್ವಲ್ಪ. ಆದರೆ ಎಷ್ಟು ಕ್ರೇಜಿಯಾಗಿದೆ ನೋಡಿ. ಕಿಂಟಾನ್ ರಾಮನ್ ಬಂತು. ಇಲ್ಲಿ ಒಳಗಡೆ ತಿನ್ಬೋದು. ನಾವು ತಿಂದಿದ್ದೀವಿ ಮೊದಲು ಇಲ್ಲಿ ಕೂತ್ಕೊಂಡು. ಇಲ್ಲೇ ಕೂತ್ಕೊಂಡಿದ್ದೀವಿ ಮೊದಲು. ಇಲ್ಲಿದ್ದಾರಲ್ಲ ಇವರು, ಅಲ್ಲೇ ಕೂತ್ಕೊಂಡಿದ್ದೀವಿ ಮೊದಲು. ಹಾಯ್, I had a takeout order. Princey? That's mine? Okay. Oh, thank you. ಆಲ್ರೆಡಿ ರೆಡಿ ನೋಡಿ. ಎಷ್ಟು ಬೇಗ ಮಾಡಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಪ್ಯಾಕ್ ಕೂಡ ಮಾಡ್ತಾರೆ ಇವರು. ಬೋಲ್ ಆಫ್ ಹ್ಯಾಪಿನೆಸ್ ಅಂತ ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ. ಸಿಕ್ತು ನಮ್ಮದು ಆರ್ಡರ್. ಇವಾಗ ಮನೆಗೆ ಪೆರ್ಲ್ ಆಲ್ರೆಡಿ ಊಟ ಸ್ಟಾರ್ಟ್ ಆಗಿದೆ. ಅಲ್ಲಿ ನೋಡಿ ತಿಂದಾಗ್ತಾ ಇದೆ ಆಲ್ಮೋಸ್ಟ್. ಪೆರಲ್ದು ಖಾಲಿನಾ? ಚೆನ್ನಾಗಿದೆಯಾ? ನಿಮ್ಗೆ ಆ್ಯಕ್ಚುಲಿ ತೋರಿಸ್ತೀನಿ ಹೆಂಗೆ ಪ್ಯಾಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಆ್ಯಕ್ಚುಲಿ. ನೋಡಿ ಈ ಥರ ಒಂಥರ ವೆಲ್ಕ್ರೋ ಪ್ಯಾಕ್ ಮಾಡಿದ್ದಾರೆ. ಒಳಗಡೆ ಫುಲ್ ಇನ್ಸುಲೇಷನ್ ಆಯಿತಾ. ಯಾಕಂದರೆ ನೋಡಿ ತೋರಿಸ್ತೀನಿ, ತೆಗಿತೀನಿ ನೋಡಿ ಈ ಥರ. ಸೊ ಇದನ್ನು ರೀಯೂಸ್ ಮಾಡ್ಬೋದು.
ಏನಾದರೂ ಕೋಲ್ಡ್ ಅಥವಾ ಹಾಟ್ ಇರಬೇಕಾದ್ರೆ ಇದನ್ನು ನಾವು ಯೂಸ್ ಮಾಡ್ಬೋದು. ಎಲ್ಲದಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಇದನ್ನು ತೊಗೊಂಡು ಹೋಗ್ತೀವಿ. ಹಿಂಗೆ ಪ್ಯಾಕ್ ಮಾಡಿದ್ದಾರೆ. ಯೂಶ್ವಲಿ ಈ ಥರನೇ ಬೋಲಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಮೊದಲು ಸೆಪ್ರೇಟ್ ಕೊಡ್ತಾಯಿದ್ರು, ಒಂದಲ್ಲಿ ಅದರದ್ದು ಬ್ರಾತ್ ಇದೆ ಅಲ್ವಾ, ಅದು ಹಾಕ್ತಾಯಿದ್ರು. ಮತ್ತು ಸೆಪ್ರೇಟಾಗಿ ಏನೋ ಏನೇನು ಮಿಕ್ಸ್ ಮಾಡಿದ್ದು ಅದು ಮಾತ್ರ ಹಾಕ್ತಿದ್ರು. ಇವಾಗ ಏನು ಮಾಡಿದ್ದಾರೆ, ಇದನ್ನು ಇದ್ರೊಳಗಡೆನೇ ಮಾಡಿದ್ದಾರೆ. ಆದರೆ ಇನೋವೇಷನ್ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಈ ಥರ ಇದೆ ಆಯಿತಾ. ಇವಾಗ ಈ ಥರ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಬೇಕು, ನೂಡಲ್ಸ್ ಏನೋ ಇದಲ್ಲಿ ಎಲ್ಲ ಇದೆ, ಗಾರ್ಲಿಕ್ ಎಲ್ಲ ಇದೆ ಇದಲ್ಲೇ. ಇಲ್ಲಿ ತೆಗೆದ್ರೆ ಕೆಳಗಡೆ ನೋಡಿ, ಇಲ್ಲಿ ಬ್ರಾತ್ ಇಲ್ಲಿದೆ ನೋಡಿ. ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಫುಲ್ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಈ ಥರನೇ ಕಲರ್ ಬರೋದು, ಸ್ವಲ್ಪ ಈಸಿಯಾಗಿ ತಿನ್ಬೋದು. ಓಕೆ, ಊಟ ಟೈಮು. ಸೂಪರ್. ಅದೇ ಎಂಡ್ ಇವತ್ತಿನ ವ್ಲಾಗು. ಇವತ್ತು ಹೈಕಿಗೆ ಹೋದ್ವಿ, ಫ್ರೆಂಡನ್ನ ಮೀಟ್ ಮಾಡಿದ್ವಿ. ಮತ್ತೆ ನಾವು ಶುಗರ್ ಕೇನ್ ಜ್ಯೂಸ್ ಕೂಡ ಕುಡಿದ್ವಿ. ಆ್ಯಕ್ಚುಲಿ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಸಿಕ್ತು, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಈಗ ಊಟ. ಓಕೆ, ಸಿಗೋಣ ಇನ್ನೊಂದು ವ್ಲಾಗಲ್ಲಿ, ಎಲ್ಲಾದರೂ ಇನ್ನೊಂದು ಜಾಗ ಹೋಗುವಾಗ. ಬಾಯ್.